press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಅಭ್ಯಾಸ ಲೆಕ್ಕ 13.8ರಲ್ಲಿ ನಿಮಗೆ ಇನ್ನು ಉಳಿದಿರುವಂಥ ಲೆಕ್ಕಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ಕೆಲವು ಲೆಕ್ಕಗಳನ್ನ ಮಾಡಿದ್ವಿ, 4 ಲೆಕ್ಕದರು ನೀವು ಕಲ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದಿರೋ ಲೆಕ್ಕಗಳನ್ನ ಇವತ್ತಿನ ತರಗತಿಯಲ್ಲಿ ಕಲಿತಾ ಬರೋಣ. 5ನೇ ಪ್ರಶ್ನೆ ಏನಿದೆ ಫಸ್ಟ್ ನೋಡ್ಕೊಳ್ಳೋಣ. ಪ್ರಶ್ನೆ ಏನಪ್ಪ ಇದೆ ಅಂತಂದರೆ, ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸವು 10.5 ಸೆಂಟಿಮೀಟರ್ ಆದರೆ ಅದು ಎಷ್ಟು ಲೀಟರ್ ಹಾಲನ್ನು ಹಿಡಿಯುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ. ಇವಾಗ ಒಂದು ಈ ರೀತಿ ಅರ್ಧ ಗೋಳಾಕಾರದಲ್ಲಿರುವಂಥ ಬೌಲ್ ಇದೆ. ಇದರದ್ದು ಏನು ಕೊಟ್ಟಿದ್ದಾರಪ್ಪ ಅಂದರೆ ವ್ಯಾಸವನ್ನು ಕೊಟ್ಟಿದ್ದಾರೆ. D ಈಸ್ ಈಕ್ವಲ್ ಟು 10.5 ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಅವರು. ಸೆಂಟಿಮೀಟರ್ 10.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನಂತರ ಏನೇ ಹೇಳಿದ್ದಾರೆ ಅಂದರೆ, ಆದರೆ ಅದು ಎಷ್ಟು ಲೀಟರ್ ಹಾಲನ್ನು ಹಿಡಿಯುತ್ತದೆ, ಎಷ್ಟು ಲೀಟರ್ ಅನ್ನೋದು ನೀವು ಕಂಡುಹಿಡಿಬೇಕಾಗಿರೋದು. ಇವರು ಕೊಟ್ಟಿರೋದು ಏನಂದರೆ ಒಂದು ಅರ್ಧ ಗೋಳಾಕಾರ. ಸೊ ಹಾಗಾಗಿರೋದ್ರಿಂದ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಧ ಗೋಳಾಕಾರದ ಘನಫಲವನ್ನು ಕಂಡುಹಿಡಿಬೇಕು. ಅರ್ಧ ಗೋಳಾಕಾರದ ಘನಫಲವನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಸೂತ್ರ ಗೊತ್ತಿದೆ ಅರ್ಧ ಗೋಳಾಕಾರದ್ದು ಎಷ್ಟಪ್ಪ ಅಂದರೆ 2/3πr³ ಅಂತ ಹೇಳಿ ಅಲ್ವಾ. ಈಗ ಅರ್ಧ ಗೋಳಾಕಾರದ ಘನಫಲ ಅಂದರೆ ಇದರೊಳಗಡೆ ಎಷ್ಟು ಲೀಟರ್ ಹಾಲು ಹಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆ ನಂತರ ಏನು ಮಾಡ್ತಾರೆ, ಲೀಟರ್ಗೆ ಕನ್ವರ್ಟ್ ಮಾಡ್ತಾರೆ. ಇಷ್ಟೇ ಈ ಪ್ರಶ್ನೆ ಉತ್ತರ. ಈಗ ಅಲ್ಲಿ ನಮಗೆ ವ್ಯಾಸ ಕೊಟ್ಟಿದ್ದಾರೆ ಹೌದಲ್ವಾ. ಈಗ ನಾವೇನು ಮಾಡಬೇಕು, ತ್ರಿಜ್ಯಕ್ಕೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ವ್ಯಾಸದ ಆಧಾರದ ಮೇಲೆ ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕಾಗತ್ತೆ. ವ್ಯಾಸ ಎಷ್ಟಿದೆ, D ಈಸ್ ಈಕ್ವಲ್ ಟು 10.5 ಸೆಂಟಿಮೀಟರ್ ಇದೆ. R ಈಸ್ ಈಕ್ವಲ್ ಟು D/2 ಅಲ್ವಾ. D ಅಂದ್ರೇನು, 10.5/2. ಈಗ ನೋಡಿ, 2 ಮಗ್ಗಿಯಲ್ಲಿ ಇದು ಕ್ಯಾನ್ಸಲ್ ಆಗಲ್ಲ. ಎಷ್ಟಿದನ್ನು ಹಾಗೆ ಇಟ್ಕೊತೀನಿ ನಾನು. 2/3 × 22/7 × R ಅಂದರೆ 10.5/2 ಹೋಲ್ ಕ್ಯೂಬ್ ಅಂತ ಹೇಳಿ ಬರ್ಕೊಂತೀರ. 2/3 × 22/7 × 10.5/2 × 10.5/2 × 10.5/2. ಈಗ ಇಲ್ಲಿ ನೋಡಿ, ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ, 2 1 2 11 ಹೌದಾ. ಈಗ 2 1 2 1 ಮತ್ತೆ ಎಲ್ಲಾದರೂ ಕ್ಯಾನ್ಸಲ್ ಆಗುತ್ತಾ ನೋಡಿ ಮಕ್ಕಳೇ, ಇಲ್ಲ ಅಲ್ಲ. ಸೊ ಏನೇನೆಲ್ಲ ಉಳಿದಿದೆ ರಿಮೈನಿಂಗ್ ಅದನ್ನು ಬರ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ 2 ಇದೆ, 3 7 ಮತ್ತು ಇಲ್ಲಿ ಕೊನೆಯದಾಗಿ 2 ಉಳಿದಿದೆ, ಅದನ್ನು ಬರ್ಕೊಳ್ತೀನಿ ನಾನು. ಇಲ್ಲಿ 11 × 10.5 × 10.5 × 10.5. ಈಗ ಇದಿಷ್ಟನ್ನು ಗುಣಿಸಿ, ಮೇಲಿಂದು ಮತ್ತು ಕೆಳಗಿಂದು ಗುಣಿಸಿ. 7 3s 21, 21 × 2s 42 ಬರುತ್ತೆ. ಎಷ್ಟು ಬರುತ್ತೆ, 42. ಈಗ ಮೇಲಿಂದ ಅಷ್ಟನ್ನು ಗುಣಿಸಿದಾಗ ನಿಮಗೆ ಬರುವಂಥ ಉತ್ತರ ಎಷ್ಟಪ್ಪ ಅಂದರೆ 12,733.875 ಇಷ್ಟು ಬರುತ್ತೆ. ಇಷ್ಟು ಬಂತು. ಈಗ ಏನು ಮಾಡ್ತೀರಾ ಅಂದರೆ ಇದರಿಂದ ಭಾಗಿಸಿ. ಏನು ಮಾಡ್ತೀರಾ, ಭಾಗಿಸಿ. ಅವಾಗ ಎಷ್ಟು ಬರುತ್ತಪ್ಪ ಅಂತಂದರೆ 303.1875 ಬರುತ್ತೆ. ಈಗ ಇದು ಭಾಗಿಸಿದಾಗ ಬಂದಿರುವಂಥದ್ದು ಸೆಂಟಿಮೀಟರ್ ಕ್ಯೂಬಲ್ಲಿದೆ. ಈಗ ಏನು ಮಾಡ್ತೀರಾ, ಲೀಟರ್ಗೆ ಕನ್ವರ್ಟ್ ಮಾಡಿ. ಲೀಟರ್ ಅಂದರೆ 1 ಮೀಟರ್ ಕ್ಯೂಬಿಗೆ ಎಷ್ಟು, 1000 ಲೀಟರ್. ನಿಮಗೆ ಗೊತ್ತಿರುವಂಥದ್ದು ಹೌದಲ್ವಾ. 1 ಮೀಟರ್ ಕ್ಯೂಬಿಗೆ 1000 ಲೀಟರು ಡಿವೈಡೆಡ್ ಬೈ ಏನು ಮಾಡ್ತೀರಾ, 1000 ಮಾಡ್ತೀರಾ. ಇವಾಗ ಈ 1000ದಿಂದ ಇದನ್ನು ಭಾಗಿಸಿದಾಗ ನಿಮ್ಗೆ ಬರುವಂಥ ಉತ್ತರ ಎಷ್ಟಪ್ಪ ಅಂದರೆ 0.303 ಲೀಟರ್. ಎಷ್ಟು ಬರುತ್ತೆ, 0.303 ಲೀಟರ್. 1000ದಿಂದ ಇದನ್ನು ಭಾಗಿಸಿದಾಗ. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದು 5ನೇ ಪ್ರಶ್ನೆಯ ಉತ್ತರ ಇದಾಗಿರುತ್ತೆ. ಪರಿಹಾರ ಈ ರೀತಿಯಲ್ಲಿ ನೀವು ಕಂಡುಹಿಡಿಯುವಂಥದ್ದು. ಇವಾಗ ಮುಂದಿನ ಪ್ರಶ್ನೆ 6ನೇದು ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. 6ನೇ ಪ್ರಶ್ನೆಯ ನೋಡಿಕೊಂಡು ಅದನ್ನು ಕೂಡ ಬಿಡಿಸ್ತಾ ಬರೋಣ ಮಕ್ಕಳೇ. ಇದನ್ನ ಅಳಿಸ್ತೀನಿ ಇವಾಗ ನಾನು.
ನೋಡಿ 6ನೇ ಪ್ರಶ್ನೆ ಏನಪ್ಪ ಕೊಟ್ಟಿದ್ದಾರೆ ಅಂದರೆ ಒಂದು ಅರ್ಧ ಗೋಳಾಕಾರದ ತೊಟ್ಟಿಯನ್ನು 1 ಸೆಂಟಿಮೀಟರ್ ದಪ್ಪ ಇರುವ ಕಬ್ಬಿಣದ ಹಾಳೆಯಿಂದ ಮಾಡಿದೆ ಅಂತ ಹೇಳಿದ್ದಾರೆ. ಈ ರೀತಿ ಅರ್ಧ ಇದು 6ನೇದು ಈ ರೀತಿ ಒಂದು ಗೋಳಾಕಾರದ ಬಟ್ಟಲನ್ನ ಮಾಡಿದ್ದಾರೆ. ಇದ್ರದ್ದು ದಪ್ಪ ಇದಿಷ್ಟು ದಪ್ಪ ತಿಕ್ ಅಂತ ಹೇಳ್ತೀವಲ್ಲ ಇದನ್ನು ದಪ್ಪ ಅಂತ ಹೇಳಿ ಕರಿತೀವಿ. ದಪ್ಪ ಎಷ್ಟಿದೆ 1 ಸೆಂಟಿಮೀಟ್ರ್ ಇದೆ. ಇದನ್ನು ಕಬ್ಬಿಣದ ಹಾಳೆಯಿಂದ ಮಾಡಿದ್ದಾರೆ. ಇದರ ಒಳ ತ್ರಿಜ್ಯವು ಅಂದರೆ ಇಲ್ಲಿದೆ ನೋಡಿ ಇದ್ರದ್ದು ಈ ರೀತಿ ತ್ರಿಜ್ಯ ಇರುತ್ತಲ್ವ ಇದು ಒಳ ತ್ರಿಜ್ಯ. ಒಳ ತ್ರಿಜ್ಯ ಎಷ್ಟಿದೆ R. ಒಳ ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು R ಅಂತ ಹೇಳಿದ್ದಾರೆ. ಅದನ್ನು R ಅಂತ ಹೇಳಿ ತೆಗೆದುಕೊಳ್ತೀನಿ. ಒಳ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಒಳ ತ್ರಿಜ್ಯ ಅವ್ರು ಕೊಟ್ಟಿರುವಂಥದ್ದು ಇದು 1 ಮೀಟರ್ ಇದೆ ಅಂತ ಹೇಳಿದ್ದಾರೆ. ಹೌದಾ? ಈಗ ಆದರೆ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇದು ಎಷ್ಟು ಇದನ್ನು ಮಾಡಿದಾರಲ್ವಾ ಈ ಕಬ್ಬಿಣದಿಂದ ಮಾಡಿರೋದು ಘನಫಲ ಎಷ್ಟು ಅದು ಎಷ್ಟು ಹಿಡಿಯುತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಘನಫಲ ಎಷ್ಟು ಸಾಮರ್ಥ್ಯ ಎಷ್ಟು ಅದ್ರದ್ದು ಅಂತೆ ಇದನ್ನು ಕಬ್ಬಿಣದಿಂದ ಮಾಡಿದ್ದಾರೆ. ಹೌದಾ? ಇಲ್ಲಿ ನಮ್ಗೇನು ಕೊಟ್ಟಿದ್ದಾರೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಮತ್ತು ದಪ್ಪವನ್ನು ಕೊಟ್ಟಿದ್ದಾರೆ. ಇವಾಗ ನಮಗೆ ಇರೋದು ಟೋಟಲ್ ತ್ರಿಜ್ಯ ಬೇಕು. ಅದಕ್ಕೆ ಏನು ಮಾಡ್ತಾರೆ ಈ ತ್ರಿಜ್ಯಕ್ಕೆ ಈ ದಪ್ಪವನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ತ್ರಿಜ್ಯ ಇನ್ನು ಉಳಿದಿರೋದು ಅನ್ನೋದು ಅಂದರೆ ಹೊರ ತ್ರಿಜ್ಯ ಸಿಗುತ್ತೆ ನಮಗೆ. ಹೊರ ತ್ರಿಜ್ಯ ಒಳ ತ್ರಿಜ್ಯಕ್ಕೆ ಈ ದಪ್ಪವನ್ನು ಆ್ಯಡ್ ಮಾಡಿದಾಗ ನಮಗೆ ಹೊರ ತ್ರಿಜ್ಯ ಸಿಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಇವಾಗ ಫಸ್ಟ್ ಏನು ಮಾಡೋಣ ಅಂತಂದರೆ ನೋಡಿ ಮಕ್ಕಳೇ, ಈಗ ನಾವು ಒಳ ತ್ರಿಜ್ಯ ಮತ್ತು ದಪ್ಪವನ್ನು ಕೂಡಿಬಿಟ್ಟು ಆಮೇಲೆ ಏನು ಮಾಡೋಣ ಹೊರ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಹೊರ ತ್ರಿಜ್ಯನ ನಾನು ಏನಂತ ತೆಗೆದುಕೊಳ್ತೀನಿ ಅಂದರೆ ಇದನ್ನು ಕ್ಯಾಪಿಟಲ್ R ಅಂತ ಹೇಳಿ ತೆಗೆದುಕೊಳ್ತೀನಿ. ಹೊರ ತ್ರಿಜ್ಯ ಬೇಕು ನನಗೆ. ಹೊರ ತ್ರಿಜ್ಯ ಅಲ್ವಾ? ಹೊರ ತ್ರಿಜ್ಯ ಅಂದರೆ ನಾನು R ಅಂತ ಹೇಳಿ ತೆಗೆದುಕೊಳ್ತೀನಿ. ಈಗ ಹೊರ ತ್ರಿಜ್ಯ ಬೇಕು ಅಂದರೆ ಏನು ಮಾಡ್ತೀರಾ ಒಳ ತ್ರಿಜ್ಯ ಪ್ಲಸ್ ದಪ್ಪ ಕಬ್ಬಿಣದ ದಪ್ಪವನ್ನು ಬರ್ಕೊಳ್ತೀರ ಮಾಡಿದ್ರಲ್ಲ ಅದ್ರ ದಪ್ಪ ಎಷ್ಟಿದೆ ಅಂತ. ಹೊರ ತ್ರಿಜ್ಯ ಎಷ್ಟಿದೆ ನೋಡಿ ಇಲ್ಲಿ ಹೊರ ತ್ರಿಜ್ಯ ಎಷ್ಟಿದೆ 1 ಮೀಟರ್ ಇದೆ ಪ್ಲಸ್ ದಪ್ಪ 1 ಸೆಂಟಿಮೀಟ್ರ್ ಇದೆ. ಇವಾಗ ನೀವೇನು ಮಾಡ್ಬೋದು ಅಂದರೆ ಈ ದಪ್ಪನ 1 ಸೆಂಟಿಮೀಟ್ರ್ ಇರೋದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ 1 ಮೀಟರ್ ಇದು 1 ಸೆಂಟಿಮೀಟ್ರ್ ಅಂದರೆ ಮೀಟರ್ಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ 1/100 ಮೀಟರ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಈಗ 1 ಮೀಟರ್ 1ನ್ನು 100ರಿಂದ ಭಾಗಿಸಿದ್ರಿ ಅಲ್ಲ 100ನ್ನು 1ರಿಂದ ಭಾಗಿಸಿದ್ರಿ ಅಂದರೆ 0.01 ಮೀಟರ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಈಗ ನಂತರ ಏನು ಮಾಡ್ತಾರೆ ಇದನ್ನು ಇದ್ರ ಜೊತೆ ಕೂಡಿಸಿದಾಗ ನಮ್ಗೆ ಬರೋವಂಥದ್ದು 1.01 ಮೀಟರ್ ಬರುತ್ತೆ. ಇದು ಹೊರ ತ್ರಿಜ್ಯ ಅಂದರೆ ಕ್ಯಾಪಿಟಲ್ R ಅಂತ ಹೇಳಿ ಕರಿತೀವಿ. ಯಾಕೆ ನಾನು ಹೊರ ತ್ರಿಜ್ಯವನ್ನು ತೆಗೆದುಕೊಂಡೆ ಅಂತಂದರೆ ನಮಗೆ ಇಲ್ಲಿ ಅದರ ದಪ್ಪವನ್ನು ಹೇಳಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ? ಆದರೆ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇವಾಗ ನಮಗೆ ಒಟ್ಟು ತ್ರಿಜ್ಯ ನಮಗೆ ಗೊತ್ತಿಲ್ಲ ಎಷ್ಟು ತ್ರಿಜ್ಯ ಇದೆ ಅಂತ ಹೇಳಿ. ಒಟ್ಟು ತ್ರಿಜ್ಯ ಒಳ ತ್ರಿಜ್ಯ ಹೊರ ತ್ರಿಜ್ಯ 2 ಕೊಟ್ಟಿದ್ದಾರೆ. ಹೌದಲ್ವಾ? ಇವಾಗ ನಾವು ಏನು ಮಾಡಬೇಕು ಅಂದರೆ ಹೊರ ತ್ರಿಜ್ಯದಲ್ಲಿ ಒಳ ತ್ರಿಜ್ಯವನ್ನು ಕಳೆದಾಗ ನಮಗೆ ಒಟ್ಟು ಇರುವಂಥ ತ್ರಿಜ್ಯ ಎಷ್ಟು ಅನ್ನೋದು ಸಿಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಅದಕ್ಕೋಸ್ಕರ ನಾನು ಏನಪ್ಪ ಮಾಡ್ತೀನಿ ಅಂದರೆ ನೋಡಿ ಈಗ ಅವ್ರೇನು ಹೇಳಿದ್ದಾರೆ ತೊಟ್ಟಿಯನ್ನು ಅಲ್ವಾ ತೊಟ್ಟಿಯನ್ನು ಮಾಡಲು ಏನು ಮಾಡಿದರೆ ಉಪಯೋಗಿಸಿದ ಕಬ್ಬಿಣ ಎಷ್ಟಿದೆ ಕಬ್ಬಿಣದ ಈಗ ಘನಫಲ ಎಷ್ಟು ಬಳಸಿದ್ದಾರೆ ಅಂದರೆ ನೋಡಿ ಕಬ್ಬಿಣದ ಘನಫಲವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣ ಇದು ಎಷ್ಟು ಬಳಕೆ ಆಗಿದೆ ಅನ್ನೋದು ನೀವು ಹೇಳಬೇಕು ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕು ಒಟ್ಟು ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈ 4/3 πr³ ಅಂದರೆ ಒಳ ಭಾಗದಲ್ಲಿರುವಂಥದ್ದು ಮತ್ತು ಹೊರ ಭಾಗದಲ್ಲಿರುವಂಥದ್ರದ್ದು ಘನಫಲವನ್ನು ಕಂಡುಹಿಡ್ಕೊತೀನಿ. ಈಗ ಯಾಕೆ ಆ ರೀತಿ ಮಾಡ್ತಿದ್ದೀನಿ ಅಂದರೆ ನಮಗೆ ಒಟ್ಟು ಅಲ್ಲಿ ಎಷ್ಟು ಕಬ್ಬಿಣ ಇದೆ ಅನ್ನೋದು ಬೇಕು ಅಲ್ವಾ? ಅದಕ್ಕೋಸ್ಕರ ನಾವೇನು ಮಾಡ್ಬೋದು ಅಂದರೆ ನೋಡಿ ಇದರಲ್ಲಿ 4/3 πr³ - 4/3
4/3 ಬರಲ್ಲ. ಯಾಕಪ್ಪ ಅಂದರೆ ಇಲ್ಲಿ ನಾವು ಅರ್ಧ ಗೋಳವನ್ನು ತೆಗೆದುಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿರೋದ್ರಿಂದ ಏನು ಬರುತ್ತೆ ಅಂದರೆ 2/3 ಆಗುತ್ತೆ. ಏನಾಗುತ್ತೆ? 2/3. ಯಾಕಂದರೆ ಇದು ಅರ್ಧ ಗೋಳದ್ದಲ್ವಾ, ಅರ್ಧ ಗೋಳದ್ದು, ಅರ್ಧ ಗೋಳದ ಘನಫಲ. ಹಾಗಿರೋದ್ರಿಂದ ಏನು ಮಾಡ್ತೀರಾ, ಇದು ಏನು ಬರುತ್ತೆ 2/3πr³. ಯಾಕೆ ಇದನ್ನು ತೆಗೆದುಕೊಳ್ತಿದ್ದೀವಿ ಅಂದರೆ ನೋಡಿ ಮಕ್ಕಳು, ಇಲ್ಲಿ ಅವರು ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ತ್ರಿಜ್ಯವನ್ನು ಅರ್ಥ ಆಗ್ತಿದ್ದಲ್ವಾ? ಇಲ್ಲಿ ಹೊರ ತ್ರಿಜ್ಯ ಹೊರ ತ್ರಿಜ್ಯ ಇದೆ. ಈಗ ನಮಗೆ ಹೊರ ತ್ರಿಜ್ಯದಲ್ಲಿ ಹೊರ ತ್ರಿಜ್ಯವನ್ನು ಮೈನಸ್ ಮಾಡಿದ್ವಿ ಅಂದರೆ ಎಷ್ಟು ತ್ರಿಜ್ಯ ಅನ್ನೋದು ಸಿಗುತ್ತೆ ಅಲ್ವಾ? ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಹೊರ ಗೋಳಾಕಾರದಲ್ಲಿರುವಂಥದ್ರದ್ದು ಮತ್ತು ಹೊರ ಗೋಳಾಕಾರದಲ್ಲಿರುವಂಥ ಘನಫಲವನ್ನು ಕಂಡುಹಿಡ್ಕೊತಾ ಇದ್ದೀನಿ. ಅರ್ಥ ಆಗ್ತದಲ್ವಾ? ಇಲ್ಲಿ ನೋಡಿ ಏನು ಮಾಡಬೇಕಪ್ಪ ಅಂದರೆ ಹೊರಗಿನ ಘನಫಲ ಅಂದರೆ ಹೊರಗಿನ ಕಬ್ಬಿಣದ ಘನಫಲ ಮೈನಸ್ ಒಳಗಿನ ಕಬ್ಬಿಣದ ಘನಫಲ. ಅರ್ಥ ಆಗ್ತಿಲ್ಲ? ಹೊರಗಿನ ಕಬ್ಬಿಣದ ಘನಫಲ ಮೈನಸ್ ಒಳಗಿನ ಕಬ್ಬಿಣದ ಘನಫಲ ಮಾಡಿದಾಗ ಒಟ್ಟು ಎಷ್ಟು ಘನಫಲ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದರೆ ಘನಫಲ ಅಂದರೆ ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ಅದು ಅನ್ನೋದು ನಾವು ಹೇಳಬಹುದು. ಅಂದರೆ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ. ಈಗ ನೋಡಿ ಇದರಲ್ಲಿ ಏನು ಕಾಮನ್ ತೆಗಿಬೋದು, 2/3π ಕಾಮನ್ ತೆಗೆದೆ ಅಂದರೆ ಉಳಿಯೋದೇನು r³ ಮೈನಸ್ r³. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಯಾಕೆ ಇದು ಹೀಗೆ ಬಂತು ಅಂತಂದರೆ ಇದರಲ್ಲಿ ದಪ್ಪವನ್ನು ಕೊಟ್ಟಿದ್ದಾರೆ, ಈ ಬೌಲಿನ ದಪ್ಪ ಕೊಟ್ಟಿದ್ದಾರೆ. ಹೌದಾ? ನಾವು ಅಲ್ಲಿ ಎಷ್ಟು ತ್ರಿಜ್ಯ ಇದೆ ಅಂತ ಹೇಳೋಕ್ಕೆ ಬರಲ್ಲ, ಹೌದಲ್ವಾ? ಹಾಗಾಗಿ ಒಳಗಿರುವಂಥ ಭಾಗ ಹೊರಗಿರುವಂಥ ಭಾಗ, ಈ ಒಳಗಿರೋದು ಮತ್ತು ಹೊರಗಿರೋ ಭಾಗವನ್ನು ತೆಗೆದುಕೊಂಡು ನಾವು ಒಟ್ಟು ಘನಫಲ ಎಷ್ಟು ಹಿಡಿಯುತ್ತೆ ಆ ಬೌಲ್ ಅಂತ ಹೇಳ್ಬೋದು. ಹಾಗಾಗಿರೋದ್ರಿಂದ ಹೊರಗಿನ ಘನಫಲದಲ್ಲಿ ಒಳಗಿನ ಘನಫಲವನ್ನು ಮೈನಸ್ ಮಾಡಿದ್ವಿ ಅಂದರೆ ಒಟ್ಟು ಅಲ್ಲಿ ಎಷ್ಟು ಕಬ್ಬಿಣವನ್ನು ಬಳಕೆ ಆಗಿದೆ ಅನ್ನೋದನ್ನು ನಾವು ಹೇಳಬಹುದು ಮಕ್ಕಳೇ. ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆ ಈ ರೀತಿಯಲ್ಲಿ ಬರ್ದೆ ಅಂತ ಹೇಳಿ. ಇವಾಗ ನಾವೇನು ಮಾಡೋಣ, ಹೊರಗಿನ ಘನಫಲ ಮತ್ತು ಒಳಗಿನ ಘನಫಲ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಯೋಣ. ಅದಕ್ಕೆ 2/3π ಅಂತ ಹೇಳಿ ತೆಗೆದುಕೊಂಡಿದ್ದೀನಿ ನಾನು. ಇದನ್ನು ಹೊರಗೆ ತೆಗೆದುಕೊಂಡಿದ್ದೀನಿ, ಉಳಿದಿರೋದನ್ನು ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪೈ ಇದೆ ಅಲ್ವಾ, ಪೈ 22/7. ಆರ್ ಅಂದರೆ ಏನು? ಕ್ಯಾಪಿಟಲ್ ಆರ್. ಅಲ್ಲಿ ಎಷ್ಟು ಬಂದಿದೆ ನೋಡಿ, ಕ್ಯಾಪಿಟಲ್ ಆರ್ ಹೊರ ತ್ರಿಜ್ಯ 1.01 ಹೋಲ್ ಕ್ಯೂಬ್ ಮೈನಸ್ r³ ಅಂದರೆ ಏನು, ಅಲ್ಲಿ ನೋಡಿ ಆರ್ ಎಷ್ಟಿದೆ, 1 ಮೀಟರ್ ಅಂತ ಹೇಳಿದಾರಲ್ವ, 1 ಕ್ಯೂಬ್ ಬರ್ಕೊಂಡ್ರಿ ಈ ರೀತಿಯಲ್ಲಿ. ಈಗ ನೆಕ್ಸ್ಟ್ ನೋಡಿ 2/3 × 22/7 ಇದನ್ನು 3 ಸರಿ ಗುಣಿಸಿ. ಯಾವುದನ್ನು? 1.01 3 ಸರಿ ಗುಣಿಸಿದಾಗ ನಿಮಗೆ ಎಷ್ಟು ಬರುತ್ತೆ? 1.03 ಮತ್ತು 0301 ಬರುತ್ತೆ. ನೆಕ್ಸ್ಟ್ ಮೈನಸ್ ಇದನ್ನು 1ನ್ನು 3 ಸರಿ ಗುಣಿಸಿದ್ರೆ ಒಂದೇ ಬರೋವಂಥದ್ದು. ಈಗ 2/3 × 22/7 ಇವಾಗ ಇದರಲ್ಲಿ ಅಂದರೆ ಇಷ್ಟರಲ್ಲಿ 1 ಕಳೀತ್ರಿ ಅಂದರೆ 0.0303 ಮತ್ತು 01 ಇದನ್ನು ಬರ್ಕೊಂಡೆ. ಈಗ ಇಲ್ಲಿ ಗೊತ್ತಾಗ್ತಿದ್ದಲ್ವ? ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ನೋಡಿ, ಇದನ್ನು 40 2 2s 4 2 2s 4 7 3s 21 ಇದು ಇಂಟು 0.030301 ಬರ್ಕೊಂಡೆ. ಇವಾಗ ಏನು ಮಾಡ್ತೀರಾ ಅಂತಂದರೆ ನೋಡಿ ಮಕ್ಕಳೇ, ಇದನ್ನು ಇದ್ರ ಜೊತೆ ಗುಣಿಸಿದಾಗ ನಿಮಗೆ ಬರೋವಂಥದ್ದು 1.3324/21 ಬರುತ್ತೆ ಮೀಟ್ರ್ ಕ್ಯೂಬಲ್ಲಿ. ಇವಾಗ 21 ಇದರಿಂದ ಭಾಗಿಸಿ ಎಷ್ಟು ಬರುತ್ತಪ್ಪ ಉತ್ತರ ಅಂತಂದರೆ ನೋಡಿ, ಇಲ್ಲಿ ಕಾಣಿಸಲ್ಲ ಅನಿಸುತ್ತೆ, ಇದ್ರದ್ದು ಭಾಗಿಸಿದ ಉತ್ತರವನ್ನು ನಾನು ಇಲ್ಲಿ ಬರಿತೀನಿ. ಎಷ್ಟು ಬರುತ್ತೆ ಅಂದರೆ 0.0634 ಮೀಟರ್ ಕ್ಯೂಬಲ್ಲಿ ಬರೋವಂಥದ್ದು. ಗೊತ್ತಾಗಿದೆ ಅಲ್ವಾ? ಇದು ಏನಾಗಿರುತ್ತಪ್ಪ ಅಂದರೆ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ವಿಸ್ತೀರ್ಣ ಅಂತ ಹೇಳಿ ನಾವು ಕರಿಬೋದು, ಅಥವಾ ಕಬ್ಬಿಣದ ಘನಫಲ. ಅವ್ರು ಹೇಳಿರೋದಲ್ವ, ಕಬ್ಬಿಣದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ 5ನೇ ಪ್ರಶ್ನೆಯಲ್ಲಿ. ಹಾಗಾಗಿ ನೀವು ಕಬ್ಬಿಣದ ಘನಫಲ ಎಷ್ಟಿರುತ್ತೆ ಒಟ್ಟಾರೆ ಅಂತಂದರೆ 0.0634 ಮೀಟರ್ ಕ್ಯೂಬ್ ಆಗಿರುತ್ತೆ ಅಂತ ಹೇಳಿ ನೀವು ಹೇಳುವಂಥದ್ದು. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದು ಎಷ್ಟನೇದು? 6ನೇ ಪ್ರಶ್ನೆ ಉತ್ತರ ಆಗಿರುತ್ತೆ ಮಕ್ಕಳು. ಈಗ 7ನೇ ಲೆಕ್ಕ ಹೇಗೆ ಅಂತ ಹೇಳಿ ನೋಡ್ತಾ ಬರೋಣ. ಇದಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಕಡೆದು ಏಳನೇ ಲೆಕ್ಕ ಮಾಡೋಣ. ಈಗ ಅದ್ರ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ ಮಕ್ಕಳೇ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ
ಎಷ್ಟಿದೆ 154 ಸೆಂಟಿಮೀಟರ್ ಕ್ಯೂಬ್ 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಈಗ ಅದರ ಘನಫಲವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಆದರೆ ಅದರ ಘನಫಲವನ್ನು ಕಂಡುಹಿಡಿಬೇಕು. ಈಗ ಘನಫಲ ಕಂಡುಹಿಡಿಬೇಕು ಅಂತಂದರೆ ನೋಡಿ, ಗೋಳದ ಘನಫಲನ ನೀವು ಕಂಡುಹಿಡಿಬೇಕು, ಹೌದಲ್ವಾ? ಇದ್ರ ಸೂತ್ರ ಏನು? 4/3πr³ ಅಂದರೆ ತ್ರಿಜ್ಯ ಗೊತ್ತಿರಬೇಕು ನಿಮಗೆ. ಇಲ್ಲಿ ಅವರು ತ್ರಿಜ್ಯ ಎಷ್ಟು ಅಂತ ಕೊಟ್ಟಿಲ್ಲ. ಹಾಗಾಗಿ ಏನು ಮಾಡ್ತೀರಾ, ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. ಎಷ್ಟಿದೆ? πr² ಅಂತ ಹೇಳಿ 4πr² ಅಂತ. ಈಗ ಇದರಲ್ಲಿ r ಇದೆ, ಹೌದಲ್ವಾ? ಇದರ ಆಧಾರದ ಮೇಲೆ ನಾವು ಏನು ಮಾಡ್ಬೋದು, r ನ ಬೆಲೆನ ಕಂಡುಹಿಡ್ಕೋಬೋದಲ್ವಾ? 4 × 22/7 r² = 1/4 ಸೆಂಟಿಮೀಟರ್ ಕ್ಯೂಬ್. ಗೋಳದ ಘನಫಲದಲ್ಲಿ ನಮಗೆ ತ್ರಿಜ್ಯ ಬೇಕು. ಹಾಗಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ, ಇನ್ನೊಂದ್ಸರಿ ಬರೀತೀನಿ ಇಲ್ಲಿ, r² = 1/4 ಸೆಂಟಿಮೀಟರ್ ಕ್ಯೂಬ್. ಈಗ r² ಇಲ್ಲೇ ಉಳಿಸ್ಕೊಳ್ಳಿ, 154. ಇದನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತಪ್ಪ ಅಂತಂದರೆ ನೋಡಿ, 7/4 × 22 ಆಗುತ್ತೆ. ನೋಡಿ ಈ ರೀತಿಯಲ್ಲಿ ಬರೋ ಅಂಥದ್ದು. ಈಗ 11 2s 11 1s 11, 4 ಉಳಿತು, 11 4s 44 ಆಯಿತು. ನೋಡಿ 2 1s 2 7s 14, ಮತ್ತು ಏನು ಉಳಿತಿಲ್ಲಿ 7 × 7/4. ಇಲ್ಲಿ r² ಇದೆ. r = √7 × 7/4ನ 2 × 2 ಅಂತ ಬರಿಬೋದಲ್ವಾ? ಈಗ ನೆಕ್ಸ್ಟ್ ಇದನ್ನು ಹೇಗೆ ಬರ್ಕೋಬೋದು, 7² ಅಂತ ಹೇಳಿ ಬರಿಬೋದಲ್ವಾ? ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 7/2r. ಇದು r ನ ಬೆಲೆ ಸಿಕ್ತು. ಈಗೇನು ಮಾಡ್ತೀರಾ, ಗೋಳದ ಘನಫಲವನ್ನು ಕಂಡುಹಿಡಿತೀರಿ. ಈ ಕಡೆ ಇದನ್ನು ರಬ್ ಮಾಡ್ತೀನಿ ಮಕ್ಕಳೇ. ಗೋಳದ ಘನಫಲ ಏನು? 4/3πr³. 4/3 22/7 4/3 × 22/7. ಪೈನ ಬೆಲೆ r³ ಅಂದರೆ ಎಷ್ಟು ಬಂದಿದೆ ನೋಡಿ, ಇಲ್ಲಿ 7/2 ಹೋಲ್ ಕ್ಯೂಬ್. ಈಗ ಮಾಡಿ 4/3 × 22/7 × 7/2 × 7/2 × 7/2. ನೋಡಿ 2 1s 2 2s, ಹೌದಾ? ಮತ್ತು 2 1s 2 2s, ಮತ್ತು 2 1s 2 11s, 7 1s 7 1s, ಮತ್ತು ಮತ್ತೇನಾದ್ರು ಇದನ್ನು ನೋಡಿ, ಇಲ್ಲ ಅಲ್ಲ, 11 × 7 × 7/3 ಇಷ್ಟು ಉಳಿತು. ಅದನ್ನು ಬರ್ಕೊಂಡಿದ್ದೀನಿ. ಈಗ 11ನ 7 ಮತ್ತು 7 ಇದ್ರ ಜೊತೆ ಗುಣಿಸಿದ್ರೆ 7 7 49 49 × 11 ಮಾಡಿದ್ರಿ ಅಂದರೆ 539 ಬರುತ್ತೆ. 539/3. ಈಗ ಡಿವೈಡ್ ಮಾಡಿ ನೋಡಿ, 3 ಯಿಂದ 539ನ ಭಾಗಿಸಿದ್ರಿ ಅಂದರೆ 179.666 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಏನು ಬರುತ್ತೆ? ಸೆಂಟಿಮೀಟರ್ ಕ್ಯೂಬ್. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದು 7ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ ಮಕ್ಕಳೇ. ಇದಿಷ್ಟು ಆಗಿದ್ದರೆ ಮುಂದಿನ ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತೀನಿ. 8ನೇ ಲೆಕ್ಕ ಏನಿದೆ ಅಂತ ಹೇಳಿ ನೋಡ್ತಾ ಬರೋಣ.
ಎಂಟನೇದು ಒಂದು ಗೋಳು ಗುಮ್ಮಟದ ಆಕಾರ ಅರ್ಧ ಗೋಳಾಕಾರದಲ್ಲಿದೆ. ಇದರದ್ದು ಒಳಭಾಗಕ್ಕೆ ನೋಡಿ, 8ನೇ ಲೆಕ್ಕದ ಪ್ರಶ್ನೆ ಏನಪ್ಪ ಇದೆ ಅಂದರೆ, ಒಂದು ಕಟ್ಟಡದ ಗುಮ್ಮಟದ ಅರ್ಧ ಗೋಳಾಕಾರದಲ್ಲಿದೆ. ಅಂದರೆ ಒಂದು ಕಟ್ಟಡ, ಒಂದು ಗುಮ್ಮಟ ಇದೆ, ಅದರದ್ದು ಅರ್ಧ ಗೋಳಾಕಾರದಲ್ಲಿ ಇರುವಂಥದ್ದು ಈ ಭಾಗ. ಈ ರೀತಿ ಭಾಗಕ್ಕೆ, ಅದರ ಒಳಭಾಗಕ್ಕೆ, ಇಲ್ಲಿ ಒಳಭಾಗಕ್ಕೆ ಏನು ಮಾಡಿದ್ದಾರೆ ಅಂದರೆ ನೋಡಿ, ಇದರ ಒಳಭಾಗಕ್ಕೆ 498.96 ರೂಪಾಯಿನ ವೆಚ್ಚ, ಬಣ್ಣ ಬಳಿಯಲು ಇಷ್ಟು ವೆಚ್ಚವನ್ನು ಹಾಕಿದ್ದಾರೆ, ಸುಣ್ಣವನ್ನು ಬಳಿಯಲು. ಮತ್ತು ಸುಣ್ಣ ಬಳಿಯುವ ದರ, ಇದಕ್ಕೆ ಸುಣ್ಣವನ್ನು ಬಳಿತಾರಲ್ವ, ಇದ್ರದ್ದು ದರವನ್ನು ಕೊಟ್ಟಿದ್ದಾರೆ. ದರ ಎಷ್ಟಿದೆಯಪ್ಪ ಅಂದರೆ 2 ರೂಪಾಯಿ. ಎಷ್ಟಿದೆ? 2 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. 2 ರೂಪಾಯಿ ಆದರೆ ನೀವು ಈ ರೀತಿ ಆಯಿತು ಅಂದರೆ ಗುಮ್ಮಟದ ಒಳ ಭಾಗದ ಮೇಲ್ಮೈ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇವಾಗ ಏನು ಮಾಡಬೇಕು? ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿರೋದು. ಇವಾಗ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದರೆ ಅವರು ನಮಗೆ ತ್ರಿಜ್ಯವನ್ನು ಕೊಟ್ಟಿಲ್ಲ. ಅವ್ರು ಏನು ಹೇಳಿದ್ದಾರೆ, ಒಳಭಾಗದಲ್ಲಿ ಎಷ್ಟು ಖರ್ಚಾಗಿದೆ ಆ ಸುಣ್ಣ ಬಳಿಯಲು ಅಂತ ಹೇಳಿ ಕೊಟ್ಟಿರುವಂಥದ್ದು. ಅದಕ್ಕೆ ಏನಪ್ಪ ಮಾಡ್ತೀರಾ ಅಂತಂದರೆ ನೋಡಿ ಮಕ್ಕಳೇ, ಇವಾಗ ವಿಸ್ತೀರ್ಣ ಎಷ್ಟಿದೆ? ವಿಸ್ತೀರ್ಣ ಇಂಟು ಪ್ರತಿ ಚದರ ಮೀಟರ್ ಎಷ್ಟಿದೆ? ಪ್ರತಿ ಚದರ ಮೀಟರ್ ಈಕ್ವಲ್ಸ್ ಟು ಒಟ್ಟು ದರ, ಒಳಭಾಗಕ್ಕೆ ಒಳಭಾಗದ ವೆಚ್ಚ. ಇವಾಗ ಏನಪ್ಪ ಅಂದರೆ ವಿಸ್ತೀರ್ಣ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಲ್ವಾ ನಮಗೆ. ಅದ್ರದ್ದು ವಿಸ್ತೀರ್ಣ ಎಷ್ಟಿದೆ ಅಂದರೆ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಬೇಕು ಅಂದರೆ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀರಾ? ಒಳಭಾಗಕ್ಕೆ ಆಗಿರೋ ವೆಚ್ಚ, ಒಟ್ಟು ವೆಚ್ಚ ಬೈ ದರ ಮಾಡಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ? ಒಳಭಾಗದ ವೆಚ್ಚ ಬೈ ದರವನ್ನು ಮಾಡಿದಾಗ ಅದರ ವಿಸ್ತೀರ್ಣ ಸಿಗುವಂಥದ್ದು. ಗೊತ್ತಾಗ್ತದೆ ಅಲ್ವಾ ನಿಮಗೆ? ಇವಾಗ ವಿಸ್ತೀರ್ಣ ಹೇಗೆ ಹೇಳ್ತೀರಾ ಅಂತಂದರೆ ಒಳಭಾಗದಲ್ಲಾಗಿರುವಂಥ ವೆಚ್ಚ ಪರ್ ಪ್ರತಿ ಚದರ ಮೀಟರ್ಗೆ ಎಷ್ಟು ರೂಪಾಯಿ ಅನ್ನೋದನ್ನು ಭಾಗಿಸಿದಾಗ ನಮಗೆ ಸಿಗುವಂಥದ್ದು. ಒಳಭಾಗದ ವೆಚ್ಚ ಎಷ್ಟಿದೆ ನೋಡಿ, ಇಲ್ಲಿ 498.96 ಬೈ ದರ 2 ರೂಪಾಯಿ ಇದೆ. ಈಗ ಇದರಿಂದ ಭಾಗಿಸಿದಾಗ ಬರುವಂಥ ಉತ್ತರ ಏನಪ್ಪ ಅಂತಂದರೆ 200 ನೋಡಿ, 2 1 2 2 4 4 2 4 8 2 9 18 ಪಾಯಿಂಟ್ ಕಟ್ತೀರಿ. ಮತ್ತು 2 4 8 2 9 2 4 8 2 2 6 2 4 8 2 8 16 ಅಲ್ವಾ? 8 2 4 9 4 8. ಇದು ಏನು ಅಂದರೆ ಗುಮ್ಮಟದ ವಿಸ್ತೀರ್ಣ. ಇದರಲ್ಲಿ ಬರೀತೀರಾ ಸೆಂಟಿಮೀಟರ್ ಸ್ಕ್ವೇರಲ್ಲಿ. ಯಾವುದ್ರದ್ದು ಉತ್ತರ? ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣ. ಗೊತ್ತಾಗಿದೆ ಅಲ್ವಾ ಹೇಗೆ ಬಂತು ಅಂತ ಹೇಳಿ? ಈಗ ನೆಕ್ಸ್ಟ್ 2ನೇ ಪ್ರಶ್ನೆ ಇದೆ ಇದರಲ್ಲಿ. ಇನ್ನೂ ಒಂದು ನೆಕ್ಸ್ಟು ಏನು ಕಂಡುಹಿಡಿಬೇಕಂದ್ರೆ ಗುಮ್ಮಟದ ಒಳಭಾಗದಲ್ಲಿ ಗಾಳಿಯ ಘನಫಲವನ್ನು ಕಂಡುಹಿಡಿಬೇಕು. ಗಾಳಿಯ ಘನಫಲ ಅಂದರೆ 4/3 πr³. ಇವಾಗ ಆರ್ ಬೇಕು ಅಂತ ಅಂದರೆ ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ ಹೇಳಬೇಕು ಅಂತಂದರೆ 4/3 πr³
ಇದನ್ನು ನಾವು ಇವಾಗ ಕಂಡುಹಿಡಿಬೇಕಾಗಿರುವಂಥದ್ದು. ಇದರಲ್ಲಿ ನಿಮಗೆ ಏನೇನೆಲ್ಲ ಇದೆ ಅಲ್ಲಿ ದತ್ತದಲ್ಲಿ ನೋಡ್ಕೊಳ್ಳಿ. 4/3 ಪೈನ ವ್ಯಾಲ್ಯೂ ಏನು, 22/7 ಆರ್ ವ್ಯಾಲ್ಯೂ, ಆರ್ನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅಂದರೆ ತ್ರಿಜ್ಯವನ್ನು ಅವರು ಕೊಟ್ಟಿಲ್ಲ. ಈಗೇನು ಮಾಡ್ಬೋದು, ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣದ ಆಧಾರದ ಮೇಲೆ ನಾವು ಅದರೊಳಗಡೆ ರೇಡಿಯಸ್ನ ಕಂಡುಹಿಡ್ಕೋಬೋದು, ಹೌದಲ್ವಾ? ಅದಕ್ಕೇನಪ್ಪ ಮಾಡ್ತೀನಿ ಅಂತಂದರೆ ನೋಡಿ ಮಕ್ಕಳೇ, ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 249.48 ಇದೆ, ಹೌದಾ? ಗುಮ್ಮಟದ ಒಳಮೈ ವಿಸ್ತೀರ್ಣ ಏನು ಸೂತ್ರ? 2πr². ಏನು? 2πr². ಒಳ ಅಂದರೆ ಗುಮ್ಮಟದ ಅರ್ಧ ಗುಮ್ಮಟದ 2πr. ಇವಾಗ ನಾವು ಒಳಭಾಗದ ಗಾಳಿಯ ಘನಫಲ ಅಂತ ಹೇಳ್ತಾ ಇರೋದು ಗುಮ್ಮಟದ್ದು. ಸಾರಿ, ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನೋಡಿ, ಅರ್ಧ ಭಾಗ, ಯಾಕಂದರೆ ಅಲ್ಲಿ ಅರ್ಧ ಭಾಗಕ್ಕಷ್ಟೇ ಹೇಳಿರೋದ್ರಿಂದ ಇಲ್ಲಿ 2/3πr³ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇದ್ರದ್ದು ಅರ್ಧ ಭಾಗ ಕಂಡುಹಿಡಬೇಕಂದ್ರೆ 2πr² ಮಾಡಬೇಕಾಗತ್ತೆ. ಈಸ್ ಈಕ್ವಲ್ ಟು ಏನಾಗಿರುತ್ತೆ? 249.48 ಆಗಿರುತ್ತೆ, ಹೌದಲ್ವಾ? ಈಗ ನೋಡಿ 249.48. ಇದು ಆದ ನಂತರ ಈಗೇನು ಮಾಡ್ತೀರಾ ಅಂತಂದರೆ ನೋಡಿ ಮಕ್ಕಳೇ, ಇಲ್ಲಿ ನಮಗೆ ತ್ರಿಜ್ಯ ಬೇಕಾಗಿರೋದು, ಹೌದಲ್ವಾ? 2 × 22/7 × r² ಈಸ್ ಈಕ್ವಲ್ ಟು 249.48. ಇದನ್ನು ಹೇಗಿದನೋ ಹಾಗೆ ಬರ್ಕೊಂಡು r² ಇಲ್ಲೇ ಉಳಿಸ್ಕೊಳ್ಳಿ. 249.48 ಇದನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸಿ ಏನಾಗುತ್ತೆ ಅಂದರೆ 7 × 7/2 × 22 ಆಗುತ್ತೆ. ಈಗ ಇದನ್ನು ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಆಗುತ್ತಾ ನೋಡಿ ಮಕ್ಕಳೇ, ಏನು ಬರಬಹುದು ಅಂತ ಹೇಳಿ. ನಾನು 11 ಟೇಬಲಲ್ಲಿ ಮಾಡ್ತೀನಿ. ಸೊ 11 2s, ದೆನ್ 11 2s 22, 11.34 ಬರುತ್ತೆ ಇಲ್ಲಿ. ಸಾರಿ 11 2s, ದೆನ್ 11 1s 11. ಓಕೆ, ಇದನ್ನು ಈ ರೀತಿಯಲ್ಲಿ ಬೇಡ ಮಾಡೋದು. ಸಾರಿ, 249.48/2 × 22. ಈಗ ನಾನು ಏನಪ್ಪ ಮಾಡ್ತೀನಿ ಅಂದರೆ 2 ಟೇಬಲಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಫಸ್ಟು ನೋಡೋಣ. 2 1s ನೋಡಿ, 2 1s 2, 2 2s 4, 2 4s 8. ಇನ್ನು 1 ಉಳೀತು, ಹೌದಲ್ವಾ? ಏನು ಉಳೀತು? ಇನ್ನು 1 ಉಳಿಯುವಂಥದ್ದು. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ 1 ಇಲ್ಲಿ ಶಿಫ್ಟ್ ಮಾಡ್ತೀನಿ. 2 7s 14. ಸೊ ಪಾಯಿಂಟ್ 2 7s 14, 2 4s 8. ಎಷ್ಟು ಬಂತು? 124.74 ಬಂತು. ಡಿವೈಡೆಡ್ ಬೈ ಇಲ್ಲೆಷ್ಟಿದೆ? 22 ಇದೆ, ಇಂಟು 7 ಇದೆ ಅಲ್ವಾ? ಇಲ್ಲಿ ಇಂಟು 7 ಅಂತ ಬರ್ಕೊಂಡೆ. ಈಗ ನೋಡಿ 22 ಅಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ ನೋಡ್ತೀನಿ. 22, ಸೊ 11 ಟೇಬಲ್ ತೊಗೊತೀನಿ ನಾನು. 11 2s 22, 11 1s 11. ಇನ್ನೂ ಎಷ್ಟು ಉಳಿಯಿತು? 1 ಉಳಿಯಿತು. 11 ಹೋಯ್ತು ಅಂದರೆ ಇನ್ನೂ 1 14 ಉಳಿಯಿತು. ಮತ್ತು 11 1s 11. ಇಲ್ಲಿ ಇನ್ನೆಷ್ಟು ಉಳಿಯುತ್ತೆ? 3 ಉಳಿಯುತ್ತೆ ಅಲ್ವಾ? ಇಲ್ಲಿ 37 ಆಗುತ್ತೆ. ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಇಟ್ಕೊತೀನಿ. 11 3s 33 ಆಗುತ್ತೆ. ಮತ್ತು 11 4s ಇನ್ನು 4 ಉಳಿಯುತ್ತೆ. 11 ಇಲ್ಲಿ 4 ಉಳಿಯುತ್ತೆ. 11 4s 44 ಬರುತ್ತೆ. ಇಲ್ಲಿ ನೋಡಿ 11.34 ಇಲ್ಲಿ 2 ಉಳಿದಿದೆ, ಇಷ್ಟು ಬಂತು. ಇದನ್ನು ಬರ್ಕೊಂಡಿದ್ದೀನಿ ನಾನು. ಈಗೇನಪ್ಪ ಅಂದರೆ 2 ಟೇಬಲಲ್ಲಿ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂಥೇಳಿ. 11.34 2 ಇಂದ ಇದನ್ನು ಕ್ಯಾನ್ಸಲ್ ಮಾಡಿ ನೋಡ್ತೀನಿ ಇವಾಗ. ನೋಡೋಣ. 2 1s 2, 2 5s 10, 2 5s 10, 11 ಇನ್ನು 1 ಉಳಿಯುತ್ತೆ. ಪಾಯಿಂಟ್ ಕಟ್ತೀನಿ. ಮತ್ತು 2 6s 12, 2 7s 14. ಎಷ್ಟು ಬಂತು? 5.67 × 7 ಬಂತು. ಇದನ್ನು ಇಲ್ಲಿ ಮಾಡ್ತೀನಿ ಮಕ್ಕಳೇ. ನೆಕ್ಸ್ಟ್ ಸ್ಟೆಪ್ಪು 5.67 × 7. ಸೊ ಇವೆರಡನ್ನೂ ಗುಣಿಸಿ. ನಿಮಗೆ ಗುಣಿಸಿದಾಗ ಬರುವಂಥ ಉತ್ತರ ಎಷ್ಟು ಬರುತ್ತಪ್ಪ ಅಂತಂದರೆ ನೋಡಿ 3 9 ದೆನ್ 6 9 3969 ಬರುತ್ತೆ.
ನಾವು ಕಂಡಿಡ್ತಿರೋದು ಆರ್ ಸ್ಕ್ವೇರ್ ಅಲ್ವಾ, ಆರ್ ಸ್ಕ್ವೇರ್. ಸೊ ಈಗ ಆರ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಟ್ಟಿದ್ದೀನಿ. ಈ ಆರ್ ಸ್ಕ್ವೇರ್ ಈಕ್ವಲ್ಸಿನ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ಲಾಂಗ್ ಡಿವಿಷನ್ ಮೆಥಡ್ ನಿಮಗೆ ಮಾಡೋದು ಗೊತ್ತಿದೆ, ನಾನು ಡೈರೆಕ್ಟಾಗಿ ಆನ್ಸರ್ ಇಡ್ತಾ ಇದ್ದೀನಿ. ಲಾಂಗ್ ಡಿವಿಷನ್ ಮಾಡಿದಾಗ ನನಗೆ ಬರುವಂಥ ಉತ್ತರ 6.3 ಸೆಂಟಿಮೀಟ್ರಲ್ಲಿ ಬರುವಂಥದ್ದು. ಈಗ ನಾನು ರೇಡಿಯಸ್ನ ಕಂಡುಹಿಡ್ಕೊಂಡೆ, ಗೊತ್ತಾಗ್ತದೆ ಅಂತ ಅಂದ್ಕೊಳ್ತೀನಿ. ಈ ಕಡೆದಾಗಿತ್ತು ಅಂತಂದರೆ ನೋಡಿ. ಈಗ ಎರಡನೇ ಪ್ರಶ್ನೆ, ಇದರಲ್ಲಿ ಗುಮ್ಮಟದ ಒಳ ಭಾಗದ ಗಾಳಿಯ ಘನಫಲ ಎಷ್ಟಿದೆ ನೋಡಿ. ಅಲ್ಲಿ 2/3 πr³ ಇದೆ ಅಲ್ವಾ. 2/3 πr³. 2/3 5 ಅಂದ್ರೇನು, 22/7 ಇಂಟು 6.3 ಹೋಲ್ ಕ್ಯೂಬ್. ಈಗ ಮಾಡಿ 2/3 ಇಂಟು 22/7 ಇಂಟು 3 ಸರಿ ಬರ್ಕೊತೀನಿ ಇಂಟು 6.3 ಇಂಟು 6.3. ಈಗ ನೋಡಿ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ. 3 1s 3 2s 6.3 1s 3. ಈಗ 44 ಇಂಟು 2.1 ಇಂಟು 6.3 ಇಂಟು 6.3. ಇಲ್ಲಿ 7 ಇದೆ. ಈಗ ಇನ್ನೂ ಏನಾದರೂ ಸಿಂಪ್ಲಿಫೈ ಆಗುತ್ತಾ ಇದು ಅಂತ ಹೇಳಿ ಮಕ್ಕಳೇ, ಇಲ್ಲಿ ಇನ್ನೂ ಒಂದು ಬಿಟ್ಟಿದ್ದೀನಿ, ಇಲ್ಲ ಗುಣಿಸಿ ಇಟ್ಟಿದ್ದೀನಿ. ಈಗ ಮತ್ತೇನಾದರೂ ಇದು ಸಿಂಪ್ಲಿಫೈ ಆಗುತ್ತಾ ಅಂತ ಹೇಳಿ ನೋಡೋಣ. 6.3 3 1s 3 3 1s 3 3 2s 6 3 1s 3 ದೆನ್ 2.1 ಇದೆ. ಇಲ್ಲಿ ನೋಡಿ 7 1s 7 7 0.3s ಎಷ್ಟು, 7 0.3s ನೋಡಿ. ಓಕೆ, ಇವಾಗ ಏನು ಮಾಡ್ತೀನಪ್ಪ ಅಂದರೆ ನೋಡಿ 7 0.3s ಬರುತ್ತೆ. ಇನ್ನು ಉಳಿದಿರೋದೆಷ್ಟು, ಬರೀ 44 ಇಂಟು 0.3 ಇಂಟು 6.3 ಇಂಟು 6.3. ಈ ಮೂರನ್ನು ಇದಿಷ್ಟನ್ನು ಗುಣಿಸಿ ಮಕ್ಕಳೇ. ಗುಣಿಸಿದಾಗ ನಿಮಗೆ ಬರುವಂಥ ಉತ್ತರ ಏನಾಗಿರುತ್ತಪ್ಪ ಅಂತಂದರೆ 44 ಈ ಮೂರನ್ನು ಗುಣಿಸಿದಾಗ ನನಗೆ ಬರುವಂಥ ಉತ್ತರ 11.907 ಬರುತ್ತೆ. ಇವೆರಡನ್ನೂ ಗುಣಿಸಿ ಅವಾಗ ಬರುವಂಥದ್ದು 523.908 cm³. ದಿಸ್ ಈಸ್ ದ ಆನ್ಸರ್. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದು 44, ಈ ಮೂರನ್ನು ಗುಣಿಸಿದಾಗ 11.907 ಬರುತ್ತೆ. ಇವೆರಡನ್ನೂ ಗುಣಿಸಿದ್ದೀನಿ ಡೈರೆಕ್ಟಾಗಿ, ಇದನ್ನು ಆನ್ಸರ್ ಇಟ್ಟಿದ್ದೀನಿ. ಇದು ಏನಾಗಿರುತ್ತೆ, ಈ ಗುಮ್ಮಟದ ಒಳಭಾಗದಲ್ಲಿ ಇರುವಂಥದ್ದು ಗಾಳಿ ಎಷ್ಟು ಇರುತ್ತೆ ಅನ್ನೋದ್ರದ್ದು ಘನಫಲ ಎಷ್ಟು, 523.908 cm³ ಆಗಿರುತ್ತೆ ಮಕ್ಕಳೇ. ಇದು 8ನೇ ಪ್ರಶ್ನೆಯ ಉತ್ತರ. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು 9ನೇ ಮತ್ತು 10ನೇ ಲೆಕ್ಕ ಎಷ್ಟಿದೆ, ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಮಕ್ಕಳೇ. ಇದು 9ನೇ ಲೆಕ್ಕ ಮತ್ತು 10ನೇ ಲೆಕ್ಕವನ್ನು ತುಂಬ ಸುಲಭವಾಗಿದೆ. ಪ್ರಶ್ನೆ ಏನು ಅಂತ ಸರಿಯಾಗಿ ಓದ್ಕೊಳ್ಳಿ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಸಾಲ್ವ್ ಮಾಡೇ ಮಾಡ್ತೀರಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಇವತ್ತಿನ ತರಗತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.